ಕರ್ಕಾಟಕ ರಾಶಿಯವರೇ, ನೀವು ಎಲ್ಲೇ ಇರಲಿ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ನಿಮ್ಮ ಜೀವನದಲ್ಲಿ ಎರಡು ಅತಿ ದೊಡ್ಡ ಶುಭ ಸುದ್ದಿಗಳನ್ನು ಕೇಳುವ ಸಮಯ ಹತ್ತಿರ ಬಂದಿದೆ. ಒಂದು ವೇಳೆ ನೀವು ಈಗ ಈ ಅವಕಾಶವನ್ನು ನಿರ್ಲಕ್ಷಿಸಿದರೆ ನಿಮ್ಮ ಜೀವನದಲ್ಲಿ ಮತ್ತೆ ಇಂತಹ ಸುವರ್ಣಾವಕಾಶ ಸಿಗದೇ ಇರಬಹುದು. ಅದಕ್ಕಾಗಿಯೇ ಈ ವಿವರಣೆಯನ್ನು ಕೊನೆಯವರೆಗೂ ಪೂರ್ತಿಯಾಗಿ ಕೇಳುವುದು ತುಂಬಾ ಮುಖ್ಯ. ನಿಮ್ಮ ಜೀವನದಲ್ಲಿ ಬರಲಿರುವ ಆ ಅದ್ಭುತ ಅವಕಾಶಗಳು ಯಾವುವು? ಅವುಗಳನ್ನು ಪಡೆದುಕೊಳ್ಳಲು ನೀವು ಎಷ್ಟು ಜಾಗರೂಕರಾಗಿರಬೇಕು? ಹಾಗೆಯೇ ಭವಿಷ್ಯದಲ್ಲಿ ಎದುರಾಗುವ ಸಮಸ್ಯೆಗಳು ಯಾವುವು? ಅವುಗಳಿಂದ ಹೊರಬರಲು ನೀವು ತೆಗೆದುಕೊಳ್ಳಬೇಕಾದ ಜಾಗ್ರತೆಗಳೇನು? ನಿಮ್ಮ ಜೀವನದ ಪ್ರಯಾಣ ಹೇಗಿರಲಿದೆ? ಈ ಎಲ್ಲಾ ವಿಷಯಗಳನ್ನು ಕರ್ಕಾಟಕ ರಾಶಿಯವರ ಜಾತಕದ ಸ್ಥಿತಿಗತಿಗಳ ಆಧಾರದ ಮೇಲೆ ಇಂದು ನಾವು ಸ್ಪಷ್ಟವಾಗಿ ವಿವರಿಸಲಿದ್ದೇವೆ. ಕೇವಲ ಆರ್ಥಿಕ ಬದಲಾವಣೆ ಮಾತ್ರವಲ್ಲದೆ ಮಾನಸಿಕ ನೆಮ್ಮದಿಗಾಗಿ ಕೆಲವು ವಿಶೇಷ ಪರಿಹಾರಗಳನ್ನು ಸಹ ತಿಳಿಸಿಕೊಡಲಿದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ಮಿಸ್ ಮಾಡದೆ ಪೂರ್ತಿ ನೋಡಿ. ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮ್ಮ ಬಗ್ಗೆ ಇರುವ ಪ್ರಮುಖ ವಿಷಯಗಳನ್ನು ಮಿಸ್ ಮಾಡಿಕೊಳ್ತೀರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಕರ್ಕಾಟಕ ರಾಶಿಯು ಕಾಲಪುರುಷ ಚಕ್ರದ 4ನೇ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಚಂದ್ರದೇವ. ಚಂದ್ರನ ಪ್ರಭಾವದಿಂದ ಈ ರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಪ್ರೀತಿ ವಿಶ್ವಾಸ ಉಳ್ಳವರಾಗಿರುತ್ತಾರೆ. ನಿಮ್ಮ ಸ್ವಭಾವ ತುಂಬಾ ಮೃದುವಾಗಿರುತ್ತದೆ. ಕುಟುಂಬ, ಬಾಂಧವ್ಯ ಮತ್ತು ಸಂಬಂಧಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ನೀವು ನಿಮ್ಮವರನ್ನು ಅಪಾರವಾಗಿ ಪ್ರೀತಿಸುತ್ತೀರಿ ಮತ್ತು ಕಾಳಜಿ ವಹಿಸುತ್ತೀರಿ. ಯಾರಿಗಾದರೂ ಕಷ್ಟ ಬಂದರೆ ಮೊದಲಿಗರಾಗಿ ಸಹಾಯ ಮಾಡಲು ಸದಾ ಸಿದ್ಧರಾಗಿರುತ್ತೀರಿ. ನೀವು ಹೊರಗಡೆ ಕೊಂಚ ಮೌನವಾಗಿ ಕಂಡರೂ ನಿಮ್ಮ ಮನಸ್ಸಿನ ಆಳದಲ್ಲಿ ಅಪಾರ ಭಾವನೆಗಳನ್ನು ಬಚ್ಚಿಟ್ಟುಕೊಂಡಿರುತ್ತೀರಿ. ಕರ್ಕಾಟಕ ರಾಶಿಯವರು ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ಮುಖ್ಯವಾಗಿ ಕುಟುಂಬದ ಭದ್ರತೆ ಮತ್ತು ಆರ್ಥಿಕ ಭದ್ರತೆಗಾಗಿ ಹಗಲಿರುಳು ಶ್ರಮಿಸುತ್ತಾರೆ. ನಿಮಗೆ ಮನೆ ಎಂದರೆ ಪಂಚಪ್ರಾಣ. ಮನೆಯಲ್ಲಿ ಯಾವಾಗಲೂ ಶಾಂತಿಯುತ ವಾತಾವರಣ ಇರಬೇಕೆಂದು ಬಯಸುತ್ತೀರಿ. ನಿಮ್ಮ ಕುಟುಂಬ ಸದಸ್ಯರ ಸಂತೋಷಕ್ಕಾಗಿ ಎಂತಹ ತ್ಯಾಗಕ್ಕೂ ನೀವು ಸಿದ್ಧರಿರುತ್ತೀರಿ. ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ತುಂಬಾ ಜಾಗರೂಕರಾಗಿರುತ್ತೀರಿ. ಒಮ್ಮೆ ಯಾರನ್ನಾದರೂ ನಂಬಿದರೆ ಅವರ ಪರವಾಗಿ ಸಂಪೂರ್ಣ ಅಂಕಿತ ಭಾವದಿಂದ ಇರುತ್ತೀರಿ. ಇನ್ನು ನಿಮ್ಮ ಕಷ್ಟಪಡುವ ಗುಣದ ಬಗ್ಗೆ ಹೇಳಬೇಕೆಂದರೆ ಕರ್ಕಾಟಕ ರಾಶಿಯವರು ತುಂಬಾ ಹಠವಾದಿಗಳು ಮತ್ತು ಬಲವಾದ ಸಂಕಲ್ಪ ಶಕ್ತಿ ಉಳ್ಳವರು. ಹೊರನೋಟಕ್ಕೆ ಅದು ಅಷ್ಟಾಗಿ ಕಾಣಿಸದಿದ್ದರೂ ನಿಮ್ಮ ಒಳಗೆ ಕಲ್ಲಿನಂತಹ ದೃಢ ನಿಶ್ಚಯವಿರುತ್ತದೆ. ಒಮ್ಮೆ ಒಂದು ಗುರಿಯನ್ನು ನಿರ್ಧರಿಸಿದರೆ ಅದನ್ನು ಸಾಧಿಸುವವರೆಗೂ ನೀವು ಹಿಂದೆ ಸರಿಯುವುದಿಲ್ಲ. ನಿಮ್ಮ ಕುಟುಂಬದ ಉತ್ತಮ ಭವಿಷ್ಯಕ್ಕಾಗಿ ನೀವು ತುಂಬಾ ಶ್ರಮಿಸುತ್ತೀರಿ. ನಿಮ್ಮವರಿಗೆ ಎಲ್ಲಾ ಸುಖ ಸೌಕರ್ಯಗಳನ್ನು ಕಲ್ಪಿಸಬೇಕೆಂಬ ಹಂಬಲದಿಂದ ಕೆಲಸ ಮಾಡುತ್ತೀರಿ. ನೀವು ಸಂಪಾದಿಸಿದ ಹಣವನ್ನು ಅತ್ಯಂತ ಜಾಗರೂಕತೆಯಿಂದ ಬಳಸುತ್ತೀರಿ ಮತ್ತು ಅನಗತ್ಯ ಖರ್ಚುಗಳನ್ನು ಮಾಡುವುದಿಲ್ಲ. ಭವಿಷ್ಯದ ಸುರಕ್ಷತೆಗಾಗಿ ಉಳಿತಾಯ ಮಾಡುವುದರಲ್ಲಿ ನೀವು ನಿಪುಣರು. ಒಂದು ಏಡಿಯು ತನ್ನ ಮೊಟ್ಟೆಯನ್ನು ಹೇಗೆ ಜೀವ ಪಣಕ್ಕಿಟ್ಟು ರಕ್ಷಿಸಿಕೊಳ್ಳುತ್ತದೆಯೋ ಹಾಗೆಯೇ ನೀವು ನಿಮ್ಮ ಕುಟುಂಬವನ್ನು ಮತ್ತು ನಿಮ್ಮ ಸಂಪಾದನೆಯನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳುತ್ತೀರಿ. ನಿಮ್ಮ ತಾಳ್ಮೆ, ಪ್ರೀತಿ ಮತ್ತು ಜವಾಬ್ದಾರಿಯ ಗುಣಗಳು ನಿಮ್ಮ ಅತ್ಯಂತ ದೊಡ್ಡ ಆಸ್ತಿ. ಸಮಾಜದಲ್ಲಿ ಒಳ್ಳೆಯ ಹೆಸರು ಮತ್ತು ಗೌರವವನ್ನು ಸಂಪಾದಿಸುವುದರಲ್ಲಿ ನೀವು ಯಾವಾಗಲೂ ಮುಂಚೂಣಿಯಲ್ಲಿರುತ್ತೀರಿ. ನೀವು ಪ್ರೀತಿಸುವ ವ್ಯಕ್ತಿಗಳಿಗಾಗಿ ಎಂತಹ ಕಷ್ಟವನ್ನಾದರೂ ಸಹಿಸಿಕೊಳ್ಳುತ್ತೀರಿ. ಯಾರನ್ನಾದರೂ ಮನಸಾರೆ ಇಷ್ಟಪಟ್ಟರೆ ಅವರನ್ನು ಎಂದಿಗೂ ಕೈಬಿಡುವುದಿಲ್ಲ. ನಿಮ್ಮ ಈ ಅತಿಯಾದ ಭಾವನಾತ್ಮಕತೆಯೇ ನಿಮ್ಮ ಬಲವೂ ಹೌದು. ಕೆಲವು ಸಂದರ್ಭಗಳಲ್ಲಿ ಅದೇ ನಿಮ್ಮ ದೌರ್ಬಲ್ಯವೂ ಆಗಿಬಿಡುತ್ತದೆ. ಆದರೆ ಈ ಭಾವನಾತ್ಮಕ ಗುಣವೇ ನಿಮ್ಮನ್ನು ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನಾಗಿ ನಿಲ್ಲಿಸುತ್ತದೆ. ಆದರೆ ಈ ಪ್ರಪಂಚದಲ್ಲಿ ಸಕಾರಾತ್ಮಕತೆ ಎಷ್ಟು ಇರುತ್ತದೆಯೋ ಅದಕ್ಕಿಂತ 2 ಪಟ್ಟು ಹೆಚ್ಚು ನಕಾರಾತ್ಮಕತೆ ಇರುತ್ತದೆ. ನಿಮ್ಮ ಧೈರ್ಯ ಮತ್ತು ಬೆಳವಣಿಗೆಯನ್ನು ಸಹಿಸದ ಜನರು ನಿಮ್ಮ ಸುತ್ತಮುತ್ತಲಲ್ಲೇ ಇದ್ದಾರೆ. ಈ ನಕಾರಾತ್ಮಕತೆಯ ಕಾರಣದಿಂದಾಗಿಯೇ ನೀವು ಅಂದುಕೊಂಡ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳದೆ ಮುಂದೂಡಲ್ಪಡುತ್ತಿವೆ. ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವಾಗ ಅಥವಾ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಾಗ 1ಕ್ಕೆ 10 ಬಾರಿ ಯೋಚಿಸುವ ಮಾನಸಿಕ ಸ್ಥಿತಿ ನಿಮ್ಮದಾಗಿರುತ್ತದೆ. ಹೀಗೆ ಯೋಚಿಸುವಾಗ ನೀವು ಇತರರ ಸಲಹೆಗಳನ್ನು ಕೇಳಲು ಹೋಗುತ್ತೀರಿ. ಇವರನ್ನು ಕೇಳಿದರೆ ಚೆನ್ನಾಗಿರುತ್ತದೆಯೇ? ಅವರು ಏನನ್ನುತ್ತಾರೆ? ಅವರ ಸಲಹೆ ಪಡೆಯೋಣ ಎಂದು 10 ಜನರ ಬಳಿ ಸಮಾಲೋಚನೆ ನಡೆಸುತ್ತೀರಿ.
ಆದರೆ ಇಲ್ಲೇ ನೀವು ದೊಡ್ಡ ತಪ್ಪು ಮಾಡುತ್ತಿದ್ದೀರಿ. ನಿಮ್ಮ ಸುತ್ತಲಿರುವ 10 ಜನರಲ್ಲಿ ಕನಿಷ್ಠ 9 ಜನ ನಿಮ್ಮ ಒಳ್ಳೆಯದನ್ನು ಬಯಸುವವರಲ್ಲ. ನೀವು ಈ ಕೆಲಸದಲ್ಲಿ ಸೆಟಲ್ ಆಗಿಬಿಟ್ಟರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತದೆ. ನೀವು ತುಂಬಾ ಹಣ ಸಂಪಾದಿಸುತ್ತೀರಿ ಎಂದು ಒಳಗೊಳಗೆ ಅಸೂಯೆ ಪಡುವವರೇ ಹೆಚ್ಚು. ನಿಮ್ಮ ಬೆಳವಣಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರಿಂದಾಗಿ ನಿಮಗೆ ತೀವ್ರವಾದ ನರದೃಷ್ಟಿ ತಗುಲುತ್ತದೆ. 10 ಕಲ್ಲುಗಳನ್ನು ಒಂದು ಎಲೆಯ ಮೇಲೆ ಎಸೆದರೆ ಕನಿಷ್ಠ ಒಂದಾದರೂ ತಗುಲುವಂತೆ ಆ 9 ಜನರಲ್ಲಿ ಯಾರೋ ಒಬ್ಬರ ದೃಷ್ಟಿ ನಿಮ್ಮ ಮೇಲೆ ಬಿದ್ದೇ ಬೀಳುತ್ತದೆ. ಇದರಿಂದಾಗಿ ನೀವು ಒಂದು ಕೆಲಸವನ್ನು ಕೈಗೆತ್ತಿಕೊಂಡರೂ ಅದು ಪೂರ್ಣಗೊಳ್ಳುವ ಸಮಯಕ್ಕೆ ಕೈತಪ್ಪಿ ಹೋಗುವುದು ಅಥವಾ ನಿರೀಕ್ಷಿತ ಲಾಭ ಸಿಗದೇ ಇರುವುದು ನಡೆಯುತ್ತದೆ. ಆಶ್ಚರ್ಯಕರ ವಿಷಯವೆಂದರೆ ಆ ವ್ಯಕ್ತಿಗಳು ನಿಮ್ಮ ಮುಂದೆ ತುಂಬಾ ಒಳ್ಳೆಯವರಂತೆ, ನಿಮ್ಮ ಶ್ರೇಯಸ್ಸನ್ನು ಬಯಸುವವರಂತೆ ನಟಿಸುತ್ತಾರೆ. ತಮಗೆ ನಿಮ್ಮ ಮೇಲೆ ಯಾವುದೇ ಅಸೂಯೆ ಇಲ್ಲ, ತಾವೇ ನಿಮ್ಮ ನಿಜವಾದ ಹಿತೈಷಿಗಳು ಎಂದು ನಂಬಿಸುತ್ತಾರೆ. ಅದಕ್ಕಾಗಿಯೇ ಯಾರನ್ನೂ ಕುರುಡಾಗಿ ನಂಬಬೇಡಿ. ಯಾವುದೇ ಕೆಲಸ ಮಾಡಬೇಕೆಂದಿದ್ದರೂ ಅದನ್ನು ಕೇವಲ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮಾತ್ರ ಚರ್ಚಿಸಿ. ನಿಮ್ಮ ಸ್ವಂತ ಆಲೋಚನೆ ಮತ್ತು ಧೈರ್ಯದಿಂದ ಮುನ್ನಡೆಯಿರಿ. ಲಾಭ ನಷ್ಟಗಳ ಬಗ್ಗೆ ಅತಿಯಾಗಿ ಯೋಚಿಸದೆ ಏನಾದರೂ ಆಗಲಿ, ನಾನು ಎದುರಿಸಲು ಸಿದ್ಧ ಎಂಬ ಬಲವಾದ ಧೈರ್ಯದಿಂದ ಕೆಲಸಕ್ಕೆ ಇಳಿಯಿರಿ. ಕಷ್ಟಪಟ್ಟರೆ ಫಲಿತಾಂಶ ತಾನಾಗಿಯೇ ಬರುತ್ತದೆ. ಕೆಲವು ಬಾರಿ ವಿಷಯಗಳು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅತಿಯಾಗಿ ಕೊರಗುವುದನ್ನು ಬಿಟ್ಟು ಬಿಡಬೇಕು. ಮನುಷ್ಯ ಈ ಭೂಮಿಯ ಮೇಲೆ ಒಂಟಿಯಾಗಿಯೇ ಬರುತ್ತಾನೆ, ಒಂಟಿಯಾಗಿಯೇ ಹೋಗುತ್ತಾನೆ. ಇದು ಪ್ರತಿಯೊಬ್ಬರೂ ಒಪ್ಪಿಕೊಳ್ಳಬೇಕಾದ ಸತ್ಯ. ಹುಟ್ಟುವಾಗ ನಾವು ಯಾವುದೇ ಹಣ ಅಥವಾ ಆಸ್ತಿಯನ್ನು ತರುವುದಿಲ್ಲ. ಹಾಗೆಯೇ ಸಾಯುವಾಗ ನೀವು ಎಷ್ಟು ಕೋಟಿ ಸಂಪಾದಿಸಿದ್ದರೂ, ಎಷ್ಟು ಭೂಮಿ ಖರೀದಿಸಿದ್ದರೂ ಕನಿಷ್ಠ ಮೈ ಮೇಲಿರುವ ಬಟ್ಟೆಯೂ ನಿಮ್ಮೊಂದಿಗೆ ಬರುವುದಿಲ್ಲ. ದೇವಲೋಕದಿಂದ ಭೂಮಿಗೆ ಕಳಿಸುವಾಗ ದೇವರು ಮನುಷ್ಯನಿಗೆ ಒಂದು ಮಾತು ಹೇಳುತ್ತಾರಂತೆ, ನಿನಗೆ ಈ ಜನ್ಮವನ್ನು ಕೇವಲ ಕೆಲವು ಕಾಲದ ಮಟ್ಟಿಗಷ್ಟೇ ನೀಡುತ್ತಿದ್ದೇನೆ. ಈ ಜೀವನವನ್ನು ನೆಮ್ಮದಿಯಿಂದ ಕಳೆದು ಬಾ. ಅನಗತ್ಯವಾದ ಸಂಬಂಧಗಳು, ಆಸ್ತಿಗಳ ಮೇಲಿನ ವ್ಯಾಮೋಹ ಮತ್ತು ಇತರರ ಮೇಲಿನ ಅಸೂಯೆಯನ್ನು ಬೆಳೆಸಿಕೊಳ್ಳಬೇಡ. ನೀನು ಎಂತಹ ಸ್ಥಿತಿಯಲ್ಲಿದ್ದರೂ ಕೊನೆಗೆ ಒಂಟಿಯಾಗಿಯೇ ನನ್ನ ಬಳಿ ಬರಬೇಕು. ಹೀಗೆ ಹೇಳಿ ದೇವರು ನಮ್ಮನ್ನು ಕಳಿಸುತ್ತಾನೆ. ಆದರೆ ಭೂಮಿಗೆ ಬಂದ ಮೇಲೆ ಮನುಷ್ಯ ಪ್ರೀತಿ, ಆಸೆ, ಮೋಸ, ಅಸೂಯೆ ಎಂಬ ಮಾಯಾಜಾಲದಲ್ಲಿ ಬಿದ್ದು ಹೋಗುತ್ತಾನೆ. ನಮ್ಮ ಬಳಿಗೆ ಬರುವುದೆಲ್ಲವೂ ಶಿವಪ್ರಸಾದ, ನಾವಿಲ್ಲಿ ಬಿಟ್ಟು ಹೋಗುವುದೆಲ್ಲವೂ ಶಿವಾರ್ಪಿತ ಎಂದು ಭಾವಿಸಿದರೆ ಜೀವನವು ನೋಡುವ ದೃಷ್ಟಿಕೋನವೇ ಬದಲಾಗುತ್ತದೆ. ಆಗ ನಿಮಗೆ ಯಾರ ಮೇಲೆಯೂ ಕೋಪವಿರುವುದಿಲ್ಲ, ಯಾವುದೇ ವಸ್ತುವಿನ ಮೇಲೆ ಅತಿಯಾದ ವ್ಯಾಮೋಹ ಇರುವುದಿಲ್ಲ. ಬದುಕಲು ಬೇಕಾದಷ್ಟು ಸಂಪಾದಿಸಿ, ಆದರೆ ನಿಮ್ಮನ್ನು ನೀವು ಕಷ್ಟಕ್ಕೆ ದೂಡುವಷ್ಟು, ರೋಗಗಳನ್ನು ತಂದುಕೊಳ್ಳುವಷ್ಟು ಅತಿ ಆಸೆ ಬೇಡ. ಕರ್ಕಾಟಕ ರಾಶಿಯವರೇ, ಪ್ರಸ್ತುತ ನಿಮ್ಮ ಗ್ರಹಗತಿಗಳಲ್ಲಿ ಪ್ರಮುಖ ಬದಲಾವಣೆಗಳು ಕಂಡುಬರುತ್ತಿವೆ. ಮುಖ್ಯವಾಗಿ ಶುಕ್ರ ಮತ್ತು ಶನಿ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಮಾನಸಿಕ ನೆಮ್ಮದಿ ಕೊಂಚ ಕಡಿಮೆಯಾಗಬಹುದು. ಅತಿಯಾದ ಆಲೋಚನೆ ನಿಮಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಪ್ರತಿ ಸಣ್ಣ ವಿಷಯವನ್ನು ನೀವು ಭೂತಗನ್ನಡಿ ಇಟ್ಟು ನೋಡುತ್ತಿದ್ದೀರಿ. ಮೇಲ್ನೋಟಕ್ಕೆ ಗಂಭೀರವಾಗಿ ಕಂಡರೂ ನಿಮ್ಮದು ಬೆಣ್ಣೆಯಂತಹ ಕೋಮಲ ಮನಸ್ಸು. ಕುಟುಂಬದ ವಿಷಯದಲ್ಲಿ ನೀವು ತುಂಬಾ ಭಾವುಕರಾಗುತ್ತೀರಿ. ಭೂತಕಾಲದಲ್ಲಿ ನೀವು ಸಾಕಷ್ಟು ಕಷ್ಟಪಟ್ಟಿದ್ದೀರಿ, ಅನೇಕರಿಂದ ಮೋಸ ಹೋಗಿದ್ದೀರಿ. ಆದರೆ ಜೀವನವೆಂಬ ಶಾಲೆಯಲ್ಲಿ ನಿಮಗೆ ಎದುರಾದ ಅನುಭವಗಳು ನಿಮ್ಮನ್ನು ಜಾಗೃತಗೊಳಿಸಿವೆ. ಈಗ ನಿಮಗೆ ವ್ಯಕ್ತಿಗಳ ಮುಖಭಾವವನ್ನು ನೋಡಿಯೇ ಅವರು ಎಂಥವರು ಎಂದು ಅಳೆಯುವ ಅದ್ಭುತ ಬುದ್ಧಿವಂತಿಕೆ ಬಂದಿದೆ. ಇನ್ನು ನೀವು ಕಾತುರದಿಂದ ಕಾಯುತ್ತಿರುವ ಆ 2 ದೊಡ್ಡ ಶುಭವಾರ್ತೆಗಳ ವಿಷಯಕ್ಕೆ ಬರೋಣ. ಮೊದಲನೇ ಶುಭವಾರ್ತೆ, ಸ್ಥಿರಾಸ್ತಿ ಮತ್ತು ಧನಲಾಭ. ಇದು ನಿಮ್ಮ ಸ್ಥಿರಾಸ್ತಿಗೆ ಸಂಬಂಧಿಸಿದ್ದಾಗಿದೆ. ದೀರ್ಘಕಾಲದಿಂದ ನೀವು ಮನೆಯನ್ನು ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದರೂ ಆಗದೇ ಇರುವುದು, ಅಥವಾ ಯಾವುದೇ ಭೂಮಿ ವಿವಾದ ಮತ್ತು ಕೋರ್ಟ್ ಕಂಟಕಗಳಲ್ಲಿ ಸಿಲುಕಿಕೊಂಡಿದ್ದರೆ ಅವುಗಳಿಗೆಲ್ಲ ಈಗ ಮುಕ್ತಿ ಸಿಗಲಿದೆ. ನೀವು ನಿರೀಕ್ಷಿಸಿದ್ದಕ್ಕಿಂತ ಅತ್ಯುತ್ತಮ ಬೆಲೆಗೆ ನಿಮ್ಮ ಆಸ್ತಿ ಮಾರಾಟವಾಗುವ ಯೋಗವಿದೆ. ಹಿಂದೆ ಆಸ್ತಿ ಖರೀದಿಸುವಾಗ ಇದ್ದ ಸುಲಭದ ಪರಿಸ್ಥಿತಿ ಮಾರಾಟ ಮಾಡುವಾಗ ಇರದೆ ನೀವು ಸಾಕಷ್ಟು ಕಷ್ಟಪಟ್ಟಿರಬಹುದು. ಬ್ರೋಕರ್ಗಳ ಸುತ್ತ ತಿರುಗಿ ಸರಿಯಾದ ಗ್ರಾಹಕರು ಸಿಗದೆ ಮಾನಸಿಕವಾಗಿ ಕುಗ್ಗಿ ಹೋಗಿರಬಹುದು. ಆದರೆ ಈಗ ಗ್ರಹಗಳ ಅನುಕೂಲತೆಯಿಂದಾಗಿ, ಮುಖ್ಯವಾಗಿ ಭೂಮಿ ರಾಜನಾದ ಕುಜ ಅಂದರೆ ಮಂಗಳ ಮತ್ತು ಲಾಭಸ್ಥಾನದ ಅಧಿಪತಿಯ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಪ್ರಾಪರ್ಟಿ ಡೀಲ್ಗಳು ಅತ್ಯಂತ ವೇಗವಾಗಿ ಪೂರ್ಣಗೊಳ್ಳಲಿವೆ. ಬರಬೇಕಾಗಿದ್ದ ಹಳೆ ಬಾಕಿ ವಸೂಲಾಗುವುದು. ಸ್ಥಗಿತಗೊಂಡಿದ್ದ ಇನ್ವೆಸ್ಟ್ಮೆಂಟ್ಗಳು ಲಾಭದೊಂದಿಗೆ ಕೈ ಸೇರುವುದರಿಂದ ನಿಮಗೆ 100% ಮಾನಸಿಕ ನೆಮ್ಮದಿ ಸಿಗಲಿದೆ.
ಇದು ಕೇವಲ ಆರ್ಥಿಕ ಲಾಭವಲ್ಲ, ನಿಮ್ಮ ಕುಟುಂಬದಲ್ಲಿದ್ದ ದೊಡ್ಡ ಸಮಸ್ಯೆಯೊಂದು ಬಗೆಹರಿಯುವ ಅದ್ಭುತ ಸಮಯ. ಎರಡನೇ ಶುಭವಾರ್ತೆ, ವೃತ್ತಿ ಮತ್ತು ವ್ಯಾಪಾರದಲ್ಲಿ ಪ್ರಗತಿ. ನಿಮ್ಮ ವೃತ್ತಿ ಹಾಗೂ ವ್ಯಾಪಾರ ರಂಗದಲ್ಲಿ ಭಾರೀ ಧನಲಾಭ ಉಂಟಾಗಲಿದೆ. ಈ ರಾಶಿಯವರು ಎಷ್ಟು ಕಷ್ಟಪಟ್ಟರೂ ಮನ್ನಣೆ ಸಿಗುತ್ತಿಲ್ಲ, ಶ್ರಮಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ ಎಂದು ಸದಾ ಕೊರಗುತ್ತಿರುತ್ತಾರೆ. ಆದರೆ ನೀವೊಂದು ಸಣ್ಣ ಅಂಗಡಿ ನಡೆಸುತ್ತಿರಲಿ ಅಥವಾ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಲಿ, ನಿಮ್ಮ ಪ್ರತಿಭೆಗೆ ತಕ್ಕ ಗೌರವ, ಪ್ರಶಂಸೆ ಮತ್ತು ಆರ್ಥಿಕ ಪ್ರತಿಫಲ ಈಗ ಲಭಿಸಲಿದೆ. ಪ್ರಸ್ತುತ ಶುಕ್ರನ ಅನುಗ್ರಹ ನಿಮಗೆ ಪೂರ್ಣ ಪ್ರಮಾಣದಲ್ಲಿದೆ. ಶುಕ್ರನೆಂದರೆ ಐಶ್ವರ್ಯ ಮತ್ತು ಭೋಗಭಾಗ್ಯಗಳ ಕಾರಕ. ಆತನ ಅನುಕೂಲತೆಯಿಂದಾಗಿ ನಿಮ್ಮ ಮನೆಗೆ ಧನಲಕ್ಷ್ಮಿ ಹೆಜ್ಜೆ ಇಡಲಿದ್ದಾಳೆ. ವ್ಯಾಪಾರಗಳಿಗೆ ಹೊಸ ಒಪ್ಪಂದಗಳು ಕುದುರಲಿವೆ. ಹಳೆ ಬಾಕಿ ಹಣ ವಸೂಲಾಗಲಿದೆ. ಉದ್ಯೋಗಿಗಳಿಗೆ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದಂತಹ ಸುಖದಾಯಕ ಬೆಳವಣಿಗೆಗಳು ಕಂಡುಬರಲಿವೆ. ಇಲ್ಲಿ ನೀವು ನೆನಪಿನಲ್ಲಿಡಬೇಕಾದ ಅಂಶವೆಂದರೆ, ಅನಗತ್ಯ ಯೋಚನೆ ಮತ್ತು ಆತಂಕಗಳನ್ನು ಬಿಟ್ಟು ನೀವು ಮಾಡುತ್ತಿರುವ ಕೆಲಸದ ಮೇಲೆ ಸಂಪೂರ್ಣ ಏಕಾಗ್ರತೆ ವಹಿಸಬೇಕು. ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಕೆಲಸದ ಶೈಲಿಯಲ್ಲಿ ಮಾಡುವ ಒಂದು ಸಣ್ಣ ಬದಲಾವಣೆಯೂ ಸಹ ಊಹಿಸಲಾಗದ ಭಾರೀ ಲಾಭವನ್ನು ತಂದುಕೊಡುತ್ತದೆ. ಅವಕಾಶಗಳು ಬಾಗಿಲು ತಟ್ಟಿದಾಗ ಅವುಗಳನ್ನು ಬಳಸಿಕೊಳ್ಳಲು ನೀವು ಸದಾ ಸಿದ್ಧರಿರಬೇಕು. ಕರ್ಕಾಟಕ ರಾಶಿಯವರಿಗೆ ಇರುವಂತ ದೊಡ್ಡ ದೌರ್ಬಲ್ಯ ಅಥವಾ ಶಾಪವೆಂದರೆ ಅದು ನರದೃಷ್ಟಿ. ನೀವು ನೋಡಲು ತುಂಬಾ ಆಕರ್ಷಕವಾಗಿರುತ್ತೀರಿ. ನಿಮ್ಮ ಕಣ್ಣುಗಳಲ್ಲಿ ಒಂದು ರೀತಿಯ ಕಾಂತಿಯ ಶಕ್ತಿ ಇರುತ್ತದೆ. ನಿಮ್ಮ ಮಾತಿನ ಶೈಲಿ ಇತರರನ್ನು ಸೆಳೆಯುತ್ತದೆ. ಆದರೆ ಇದೇ ಕಾರಣಕ್ಕೆ ಜನರು ನಿಮ್ಮ ಮೇಲೆ ಅಸೂಯೆ ಪಡುತ್ತಾರೆ. ನೀವು ಚೆನ್ನಾಗಿದ್ದೀರಿ, ಆನಂದವಾಗಿದ್ದೀರಿ ಎಂದು ತಿಳಿದರೆ ಸಾಕು. ಸಮಾಜದಲ್ಲಿರುವ ಕೆಲವು ಜನರ ದೃಷ್ಟಿ ನಿಮ್ಮ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತದೆ. ಈ ದೃಷ್ಟಿದೋಷದಿಂದಾಗಿಯೇ ನಿಮಗೆ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿವೆ. ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ, ಮೈಗ್ರೇನ್ ತಲೆನೋವು, ಕೀಲು ನೋವು ಮತ್ತು ಮೊಣಕಾಲು ನೋವುಗಳು ನಿಮ್ಮನ್ನು ಕಾಡುತ್ತಿವೆ. ಬೆಳಗ್ಗೆ ಎದ್ದಾಗ ತುಂಬಾ ಉತ್ಸಾಹದಿಂದ ಇರುತ್ತೀರಿ, ಆದರೆ ಸಂಜೆಯಾಗುತ್ತಿದ್ದಂತೆ ಸಂಪೂರ್ಣವಾಗಿ ಸುಸ್ತಾಗುವುದು, ನಿಶ್ಶಕ್ತಿ ಆವರಿಸುವುದು ಅಥವಾ ಅಜ್ಞಾತ ಖಿನ್ನತೆಗೆ ಒಳಗಾಗುತ್ತಿದ್ದರೆ ಅದು ಖಂಡಿತವಾಗಿಯೂ ದೃಷ್ಟಿದೋಷದ ಪ್ರಭಾವವೇ ಆಗಿದೆ. ನೀವು ಎಷ್ಟು ಸಂಪಾದಿಸಿದರೂ ಆ ಹಣ ವೈದ್ಯಕೀಯ ವೆಚ್ಚಕ್ಕೆ ಅಥವಾ ಅನಗತ್ಯ ಖರ್ಚುಗಳಿಗೆ ಕರಗಿ ಹೋಗಲು ಈ ನಕಾರಾತ್ಮಕ ಶಕ್ತಿಗಳೇ ಕಾರಣ. ಇದರಿಂದ ಹೊರಬರಲು 41 ದಿನಗಳ ಕಾಲ ಒಂದು ಸಣ್ಣ ತಾಂತ್ರಿಕ ಪರಿಹಾರವನ್ನು ಮಾಡುವುದು ಅತ್ಯಗತ್ಯ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕೊಂಚ ಕಲ್ಲುಪ್ಪು ಮತ್ತು ಕಪ್ಪು ಸಾಸಿವೆಯನ್ನು ಒಟ್ಟಿಗೆ ಸೇರಿಸಿ ನಿಮ್ಮ ತಲೆಯ ಸುತ್ತ 3 ಬಾರಿ ದೃಷ್ಟಿ ತೆಗೆದು ಆ ಮಿಶ್ರಣವನ್ನು ಯಾರೂ ತುಳಿಯದ ಜಾಗದಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಹಾಕಿ. ಹಾಗೆಯೇ ಹೊರಗೆ ಹೋಗುವಾಗ ನಿಮ್ಮ ಜೇಬಿನಲ್ಲಿ ಒಂದು ನಿಂಬೆಹಣ್ಣನ್ನು ಇಟ್ಟುಕೊಳ್ಳಿ. ಅದು ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಮನೆಗೆ ಮರಳಿ ಬಂದ ತಕ್ಷಣ ಆ ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆದು ದೂರಕ್ಕೆ ಎಸೆದು ಬಿಡಿ. ಹಣೆಯ ಮೇಲೆ ಯಾವಾಗಲೂ ಸಿಂಧೂರ ಅಥವಾ ಗಂಧವನ್ನು ಧರಿಸುವುದು ರೂಢಿಸಿಕೊಳ್ಳಿ. ಇದು ನಿಮಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ ಮತ್ತು ಇತರರ ಅಸೂಯೆಯ ದೃಷ್ಟಿಯಿಂದ ನಿಮ್ಮನ್ನು ಕಾಪಾಡುತ್ತದೆ. ಆರೋಗ್ಯದ ಕಡೆ ಗಮನ ಹರಿಸುತ್ತಾ ಉತ್ತಮ ಆಹಾರ ನಿಯಮಗಳನ್ನು ಪಾಲಿಸಿದರೆ ಈ ದೋಷಗಳಿಂದ ಶೀಘ್ರವಾಗಿ ಚೇತರಿಸಿಕೊಳ್ಳಬಹುದು. ಕುಟುಂಬದ ವಿಷಯಕ್ಕೆ ಬಂದರೆ, ಪ್ರಸ್ತುತ ನೀವು ಎದುರಿಸುತ್ತಿರುವ ಸಣ್ಣ ಪುಟ್ಟ ಆರ್ಥಿಕ ಇಕ್ಕಟ್ಟುಗಳು ಅಥವಾ ಸಾಲದ ಬಾಧೆಗಳು ಜೂನ್ ತಿಂಗಳಿನಿಂದ ಕ್ರಮಕ್ರಮವಾಗಿ ಕಡಿಮೆಯಾಗಲಿವೆ. ಆದರೆ ನಿಮ್ಮ ಕೋಪ ಮತ್ತು ಆವೇಶವನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ತುಂಬಾ ಮುಖ್ಯ. ಈ ರಾಶಿಯವರು ಕೆಲವೊಮ್ಮೆ ಆವೇಶದಲ್ಲಿ ಆಡುವ ಮಾತುಗಳು ಉತ್ತಮ ಸಂಬಂಧಗಳನ್ನು ಮುರಿದು ಹಾಕುತ್ತವೆ. ಯಾರನ್ನೋ ಬದಲಾಯಿಸಬೇಕು, ಎಲ್ಲರೂ ನಿಮ್ಮ ಮಾತನ್ನೇ ಕೇಳಬೇಕು ಎಂಬ ಮೊಂಡು ಹಠವನ್ನು ಬಿಟ್ಟುಬಿಡಿ. ಮುಖ್ಯವಾಗಿ ಮೂರ್ಖರನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಪ್ರಯತ್ನ ಕೇವಲ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡುತ್ತದೆ. ಗಂಡ ಹೆಂಡತಿಯರ ನಡುವೆ ಭಿನ್ನಾಭಿಪ್ರಾಯಗಳು ಬರದೇ ಇರಬೇಕಾದರೆ ಪರಸ್ಪರ ಭಾವನೆಗಳಿಗೆ ಗೌರವ ಕೊಡುವುದು ಕಲಿಯಬೇಕು. ಇತರರು ನಿಮ್ಮನ್ನು ಹೀಯಾಳಿಸಿದಾಗ ಅಥವಾ ನೋಯಿಸಿದಾಗ ತಕ್ಷಣವೇ ಪ್ರತಿಕ್ರಿಯಿಸದೆ ಮೌನವಾಗಿರುವುದು ಉತ್ತಮ. ಮೌನವು ನಿಮಗೆ ಅತ್ಯಂತ ದೊಡ್ಡ ಆಯುಧವಾಗಿ ಬದಲಾಗುತ್ತದೆ. ಯಾವ ವಿಷಯದಲ್ಲಿ ಪಟ್ಟು ಹಿಡಿಯಬೇಕು ಮತ್ತು ಯಾವ ವಿಷಯವನ್ನು ಬಿಟ್ಟು ಬಿಡಬೇಕು ಎಂಬ ವಿವೇಚನೆ ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸದವರಿಂದ ದೂರ ಇರಿ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವ ಕುಟುಂಬದವರನ್ನು ಮತ್ತು ಸ್ನೇಹಿತರನ್ನು ಆದರಿಸಿ. ಆಧ್ಯಾತ್ಮಿಕವಾಗಿ ನೋಡುವುದಾದರೆ ಕರ್ಕಾಟಕ ರಾಶಿಯವರಿಗೆ ಶಿವಾರಾಧನೆ ಅತ್ಯದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ.
ಶಿವನು ಅಭಿಷೇಕ ಪ್ರಿಯ. ಆದ್ದರಿಂದ ಸಮಯ ಸಿಕ್ಕಾಗಲೆಲ್ಲ ಶಿವಾಲಯಕ್ಕೆ ಹೋಗಿ ಶುದ್ಧ ಜಲ ಅಥವಾ ಹಾಲಿನಿಂದ ಅಭಿಷೇಕ ಮಾಡಿಸಿ. ಇದು ನಿಮ್ಮ ಜಾತಕದಲ್ಲಿರುವ ಗ್ರಹ ದೋಷಗಳನ್ನು ನಿವಾರಿಸಿ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಹಾಗೆಯೇ ಶನಿವಾರದಂದು ವೆಂಕಟೇಶ್ವರ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುವುದನ್ನು ಮರೆಯಬೇಡಿ. ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚುವುದರಿಂದ 7 ಶನಿ ಅಂದ್ರೆ ಏಳ್ನಾಟ್ ಶನಿ ಅಥವಾ ಇತರೆ ಶನಿ ದೋಷಗಳ ಪ್ರಭಾವ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ನಿಮಗೆ ವಿಶೇಷ ಪುಣ್ಯವನ್ನು ತಂದುಕೊಡುತ್ತದೆ. ಮುಖ್ಯವಾಗಿ ಬೇಸಿಗೆಯ ಸಮಯದಲ್ಲಿ ದಾರಿ ಹೋಕರಿಗೆ ಕುಡಿಯುವ ನೀರು ಅಥವಾ ಮಜ್ಜಿಗೆ ನೀಡುವುದು, ಪಾದರಕ್ಷೆಗಳು ಅಥವಾ ಛತ್ರಿಗಳನ್ನು ದಾನ ಮಾಡುವುದರಿಂದ ನಿಮಗೆ ಅಂಟಿಕೊಂಡಿರುವ ದಾರಿದ್ರ್ಯ ದೂರವಾಗಿ ಅದೃಷ್ಟ ಒಲಿಯುತ್ತದೆ. ಗೋಮಾತೆಯ ಸೇವೆ ನಿಮಗೆ ಮತ್ತೊಂದು ಪ್ರಮುಖ ಪರಿಹಾರವಾಗಿದೆ. ಯಾವುದೇ ಪ್ರಮುಖ ಕೆಲಸಕ್ಕೆ ಅಥವಾ ಇಂಟರ್ವ್ಯೂಗಳಿಗೆ ಹೋಗುವಾಗ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ ಅಥವಾ ಹಸುವನ್ನು ಮುಟ್ಟಿ ನಮಸ್ಕರಿಸಿ ಆಶೀರ್ವಾದ ಪಡೆದು ಹೋಗಿ. ಆ ಕೆಲಸ ಕಡ್ಡಾಯವಾಗಿ ಯಶಸ್ವಿಯಾಗುತ್ತದೆ. ಕೊನೆಯದಾಗಿ ಹೇಳಬೇಕೆಂದರೆ, ಈ ಸಮಯ ಕರ್ಕಾಟಕ ರಾಶಿಯವರಿಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಇದುವರೆಗೆ ನೀವು ಅನುಭವಿಸಿದ ಕಷ್ಟಗಳು, ಕಣ್ಣೀರು, ಅವಮಾನಗಳು ಎಲ್ಲ ಕೊನೆಗೆ ಬಂದು ನಿಮ್ಮ ಜೀವನವು ಹೊಸ ಬೆಳಕಿನೆಡೆಗೆ ಸಾಗಲಿದೆ. ನೀವು ಪಟ್ಟ ಶ್ರಮಕ್ಕೆ ತಕ್ಕ ಫಲ ಸಿಗುವ ಕಾಲ ಇದಾಗಿದೆ. ಧೈರ್ಯವಾಗಿ ಮುನ್ನಡೆಯಿರಿ. ಭಯ ಮತ್ತು ಸಂಕೋಚವನ್ನು ನಿಮ್ಮ ಹತ್ತಿರಕ್ಕೂ ಸೇರಿಸಬೇಡಿ. ದೈವಭಕ್ತಿ ಹೊಂದಿದ್ದು ಮೇಲೆ ಹೇಳಿದ ಪರಿಹಾರಗಳನ್ನು ಚಿತ್ತಶುದ್ಧಿಯಿಂದ ಪಾಲಿಸಿ. ಇತರರ ವಿಮರ್ಶೆಗಳನ್ನು ಪಕ್ಕಕ್ಕಿಟ್ಟು ನಿಮ್ಮ ಲಕ್ಷ್ಯದ ಕಡೆಗೆ ಸಾಗಿರಿ. ಲಕ್ಷ್ಮಿ ಕಟಾಕ್ಷದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಮತ್ತು ಶಿವನ ಆಶೀರ್ವಾದದಿಂದ ನಿಮ್ಮ ಆರೋಗ್ಯ ಉತ್ತಮಗೊಳ್ಳಲಿದೆ. ಈ ವರ್ಷ ನೀವು ಅಂದುಕೊಂಡಿದ್ದೆಲ್ಲವೂ ನೆರವೇರಿ ನೀವು ಯಶಸ್ಸಿನ ಉನ್ನತ ಶಿಖರವನ್ನು ಏರುತ್ತೀರಿ ಎಂದು ಆಶಿಸುತ್ತೇವೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಜಯ ನಿಮ್ಮದೇ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.